ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಚಿಕ್ಕಯ್ಯನಛತ್ರ ಹೋಬಳಿ ವರುಣ ವಿಧಾನಸಭಾ ಕ್ಷೇತ್ರಕ್ಕೆ ಸೇರುವ ತಾಂಡವಪುರ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಪಂಚಾಯಿತಿ ವ್ಯಾಪ್ತಿಯ ವಿಕಲಚೇತನರ ಕುಂದುಕೊರತೆಗಳ ಸಭೆಯನ್ನ ನಡೆಸಲಾಯಿತು. ಸಭೆಯಲ್ಲಿ ಭಾಗವಹಿಸಿದ ವಿಕಲಚೇತನರು ಮತ್ತು ಪೋಷಕರು ಸರ್ಕಾರದಿಂದ ವಿಕಲಚೇತನರಿಗೆ ಸಿಗುವಂತಹ ಪಿಂಚಣಿ ಮತ್ತು ಸರ್ಕಾರ ಸೌಲಭ್ಯಗಳು ಇನ್ನೂ ಹೆಚ್ಚಾಗಿ ಸಿಗಬೇಕು. ಆಗಿದ್ದಾಗ ಮಾತ್ರ ವಿಕಲಚೇತನರಿಗೆ ತುಂಬಾ ಸಹಾಯವಾಗುತ್ತದೆ ಎಂದು ವಿಕಲಚೇತನ ಮತ್ತು ಪೋಷಕರು ತಮ್ಮ ಅಭಿಪ್ರಾಯವನ್ನ ಸಭೆಯಲ್ಲಿ ತಿಳಿಸಿದರು. ಸಭೆಯಲ್ಲಿ ಮಾತನಾಡಿದ ಗ್ರಾಮ ಪಂಚಾಯಿತಿಯ ಲೆಕ್ಕ ಸಹಾಯಕ ಎಸ್ ಪುಟ್ಟರಾಜು ಹಾಗೂ ವಿಕಲಚೇತನರ ಸಂಘದ ರಂಗಸ್ವಾಮಿ, ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಗ್ರಾಮಗಳ ವಿಕಲಚೇತನರಿಗೆ ಸರ್ಕಾರದಿಂದ ಮತ್ತು ಪಂಚಾಯಿತಿಯಿಂದ ಹಲವಾರು ಸೌಲಭ್ಯಗಳಿವೆ. ಅದನ್ನು ಪಡೆದುಕೊಳ್ಳಿ. ಸೌಲಭ್ಯವನ್ನ ಪಡೆದುಕೊಳ್ಳುವ ಮೂಲಕ ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನ ಸದುಪಯೋಗ ಮಾಡಿಕೊಳ್ಳಿ ಎಂದು ವಿಕಲಚೇತನರಲ್ಲಿ ಹಾಗೂ ಅವರ ಪೋಷಕರಲ್ಲಿ ಮನವಿಯನ್ನ ಮಾಡಿದರು. ಬೇಡಿಕೆಯನ್ನ ಕೊಡ್ತಾ ಇದೆ. ಮತ್ತೆ ಪ್ರತಿಯೊಬ್ಬ ಅರ್ಹ ಫಲಾನುಭವಿಗೂ ಅಗತ್ಯವಾಗುವ ಸಹಾಯಕ ಸಾಧನಗಳು ಅಂದ್ರೆ ವೀಲ್ ಚೇರ್ ಇರ್ಬೋದು, ಕ್ಯಾಲಿಪರ್ಸ್ ಇರ್ಬೋದು, ಕೃತಕ ಅಂಗಾಂಗಗಳಿರ್ಬೋದು, ವಿವಿಧ ಸಲಕರಣೆಗಳಿರ್ಬೋದು, ಅದನ್ನ ಪ್ರತಿಯೊಂದು ವಿಕಲಚೇತನರಿಗೂ ಕೂಡ ಸುಲಭವಾಗಿ ಸಮಯಕ್ಕೆ ಸರಿಯಾಗಿ ಸರ್ಕಾರ ಒದಗಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಅಂದ್ರೆ ಉದಾಹರಣೆಗೆ ನಮ್ಮ ವಿಕಲಚೇತನರ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಲ್ಲಿ ಸಾಧನ ಸಲಕರಣೆಗೆ ಆನ್ಲೈನ್ ಮೂಲಕ ಅರ್ಜಿಯನ್ನ ಕರೀತಾರೆ. ಅದು ವರ್ಷಕ್ಕೆ ಒಂದೇ ಬಾರಿ ಅದನ್ನ ಅರ್ಜಿಯನ್ನ ಕರೆಯುವಂಥದ್ದು. ಅರ್ಜಿ ಕರೆದಾಗ ಅವರು ಒಂದು ಕ್ಯಾಲಿಪರ್ಸ್ ಇರ್ಬೋದು, ವೀಲ್ ಚೇರ್ ಇರ್ಬೋದು, ಮತ್ತೆ ಒಂದು ಸ್ಕೂಟರ್ ಇರ್ಬೋದು, ಬೇರೆ ಇನ್ಯಾವುದೇ ಸಲಕರಣೆಗಳಾಗಿರ್ಬೋದು, ಆ ಎಲ್ಲಾ ಸಲಕರಣೆಗಳಿಗೂ ಕೂಡ ಅವರು ಒಂದು ಸರಿ ಅರ್ಜಿ ತಗೊಂಡ್ರೆ ಅವರು ಆಗಸ್ಟ್ ಅಥವಾ ಸೆಪ್ಟೆಂಬರ್ ತಿಂಗಳಲ್ಲಿ ಆನ್ಲೈನ್ ಮೂಲಕ ಅರ್ಜಿಯನ್ನ ತಗೋತಾರೆ. ಅರ್ಜಿಯನ್ನ ತಗೊಂಡ ನಂತರ ಅವ್ರು ಕೊಡೋದೇನೋ 7 ತಿಂಗಳಾಗಿರ್ಬೋದು, 8 ತಿಂಗಳಾಗಿರ್ಬೋದು ಅಂತ ಅವ್ರು ಕೊಡೋಂಥ ಟೈಮ್ಗೆ ಆ ವ್ಯಕ್ತಿ ಕೆಲವೊಮ್ಮೆ ಇರೋದೇ ಇಲ್ಲ. ಇದು ಸರ್ಕಾರಕ್ಕೆ ನಾವು ಮನವಿ ಮಾಡೋದೇನು ಅಂದ್ರೆ ಪ್ರತಿ ವರ್ಷಕ್ಕೆ 3 ಬಾರಿ ಆದ್ರೂ ಕೂಡ ಅವ್ರಿಗೆ ಸಹಾಯಕ ಸಾಧನಗಳನ್ನ ಆನ್ಲೈನ್ ಮೂಲಕ ಅರ್ಜಿ ಪಡೆಯೋದಕ್ಕೆ ಸರ್ಕಾರ ಒಂದು 3 ಬಾರಿ ಆದ್ರೂ ಅರ್ಜಿನ ಕರಿಬೇಕು ಅಂತ ಹೇಳ್ತೀವಿ. ಮತ್ತೆ ನಮ್ಮ ವಿಶೇಷ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಕೆಕೆ ಮಾರಯ್ಯ, ಲೆಕ್ಕ ಸಹಾಯಕ ಎಸ್ ಪುಟ್ಟರಾಜು, ವಿಕಲಚೇತನ ಸಂಘದ ರಂಗಸ್ವಾಮಿ, ಮಂಜುಳಾ ಸೇರಿದಂತೆ ಪಂಚಾಯಿತಿ ವ್ಯಾಪ್ತಿಯ ವಿಕಲಚೇತನರು, ಪೋಷಕರು, ಸರ್ಕಾರದ ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗಿಯಾಗಿದ್ದರು. 9 ಲೈವ್ ನ್ಯೂಸ್, ಮೈಸೂರು.